ಓಕೆ ಓಕೆ ಹನುಮಂತ, ಈಗ ಇದು ಯಾವ ರೀತಿಯ ಪರಿಣಾಮಕ್ಕೆ ಕಾರಣ ಆಗ್ಬೋದು? ಫುಲ್ ಸ್ಟಾಪ್ ಇಡ್ಬೋದಾ ಈ ಬಣ ಬಡಿದಾಟಕ್ಕೆ, CM ಚೇರ್ ವಿಚಾರಕ್ಕೆ? ಎಲ್ಲರೂ ಹೇಳ್ತಾರೆ ಏನು ಗೊಂದಲ ಇಲ್ಲ, ಏನು ಸಮಸ್ಯೆ ಇಲ್ಲ ಅಂತ. ಆದರೆ ಅವರ ಹೇಳಿಕೆ ಮೇಲೆ ಗೊತ್ತಾಗ್ತಾ ಇದೆ ಗೊಂದಲ ಇದೆ ಅಂತ. ಏನು ಗೊಂದಲ ಇಲ್ಲ ಅಂತಂದ್ರೆ ಇಕ್ಬಾಲ್ ಹುಸೇನ್ ಏನಕ್ಕೆ 200% CM ಆಗೇ ಆಗ್ತಾರೆ ಅಂತ ಹೇಳ್ತಾ ಇದ್ರು. ನಿನ್ನೆ ಮುಖ್ಯಮಂತ್ರಿಗಳು ಗೊಂದಲಕ್ಕೆ ಫುಲ್ ಸ್ಟಾಪ್ ಇಡಬೇಕು ಹೈಕಮಾಂಡ್ ಅಂತ ಯಾಕೆ ಹೇಳ್ತಾ ಇದ್ರು ಗೊಂದಲ ಇಲ್ಲ ಅಂತಂದ್ರೆ? ಇವ್ರು ಏನು ಅನ್ಕೊಂಡಿದ್ದಾರೆ? ಶ್ರೀಪಾದ್, ರಾಜಕಾರಣದಲ್ಲಿ ಯಾವತ್ತೂ 2+2 4 ಆಗ್ಬಿಡಲ್ಲ. ಅದು ಒಮ್ಮೊಮ್ಮೆ 22 ಆಗ್ಬಿಡುತ್ತೆ, ಇಲ್ಲ 4 ಆಗ್ಬಿಡುತ್ತೆ. ತಮ್ಮದೇ ಆದಂಥ ಒಮ್ಮೆ ರಾಜಕೀಯವಾದಂಥ ಲೆಕ್ಕಾಚಾರದಲ್ಲಿ ಶತ್ರುಗಳು ಮಿತ್ರರು ಆಗ್ಬಿಡ್ತಾರೆ, ಮಿತ್ರರು ಶತ್ರುರು ಆಗ್ತಾರೆ. ಎಲ್ಲವೂ ಸಾಧ್ಯ ಇದೆ, ಎಲ್ಲವೂ ಅಸಾಧ್ಯ ಇದೆ. ರಾಜಕಾರಣವೇ ಹಾಗೆ. ಅಂಥದ್ದರಲ್ಲೂ ಈಗ ಬಹಿರಂಗವಾಗಿ ಎಲ್ಲ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲ ಹೈಕಮಾಂಡ್ ಅಂಗಳಕ್ಕೆ ಚೆಲ್ಲಿದ್ದೀವಿ, ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತ. ಆದರೆ ಹೈಕಮಾಂಡ್ಗೆ ಹೋಗಿ ಒಂದಷ್ಟು ಒತ್ತಡ ಹಾಕುವಂಥ ಕೆಲಸವನ್ನು DK ಶಿವಕುಮಾರ್ ಅವರ ಬೆಂಬಲಿಗರು ಮಾಡ್ತಾ ಇರುವಂಥದ್ದು. ಒಂದು, ರಾಹುಲ್ ಗಾಂಧಿ ಅವರಿಗೆ ಅತ್ಯಾಪ್ತರಾಗಿರುವಂತಹ ನಾಯಕರನ್ನ ಭೇಟಿ ಮಾಡಿ ಯಾಕೆ DK ಶಿವಕುಮಾರ್ ಅವರನ್ನ CM ಮಾಡಬೇಕು ಅನ್ನೋಂತಹ ವಿಚಾರಗಳನ್ನ ಮನದಟ್ಟು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇತ್ತ DK ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆದ ನಂತರದಲ್ಲಿ ರಾಜ್ಯದಲ್ಲಿರುವಂತಹ ಹಿರಿಯ ನಾಯಕರು KJ ಜಾರ್ಜ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರೇ ಆಗಿರ್ಬೋದು, ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ನಾಯಕರನ್ನ ಭೇಟಿ ಮಾಡಿ ತಮ್ಮ ಕಸರತ್ತನ್ನ ಮುಂದುವರಿಸಿದ್ದಾರೆ. ಆದ್ರೆ ಅಂತಿಮವಾಗಿ ಈ ಎಲ್ಲ CM ಸಿದ್ದರಾಮಯ್ಯ ಅವರ ಬಣದಲ್ಲೂ ಕೂಡ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಇದೇ ರೀತಿಯಾಗಿ ಮುಂದುವರೆದ್ರೆ ಅದು ಸಹಜವಾಗಿ ಆಡಳಿತದ ಮೇಲೆ ಪ್ರಭಾವ ಬೀರುತ್ತೆ. ಆಡಳಿತದ ಮೇಲೆ ಪ್ರಭಾವ ಬೀರಿದ್ರೆ ಸಹಜವಾಗಿಯೇ ಸಾರ್ವಜನಿಕರಿಂದನೂ ಕೂಡ ಮುನಿಸನ್ನ ಎದುರಿಸಬೇಕಾಗತ್ತೆ. ಅದು ನೇರವಾಗಿ ಚುನಾವಣೆಯ ಮೇಲೆ ಎಫೆಕ್ಟ್ ಆಗುತ್ತೆ. ಇದನ್ನ ಏನಾದರೂ ಬ್ರೇಕ್ ಹಾಕಲಿಲ್ಲ ಅಂತಂದು ಹೇಳಿದ್ರೆ ಮುಂಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ಮಕಾಡಕ್ಕೆ ಮಲಗುತ್ತೆ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತ ಆಗಿರುವಂತ ಹಿನ್ನೆಲೆಯಲ್ಲಿ ಮತ್ತೆ ಹೈಕಮಾಂಡ್ ಕೂಡ ಆಂತರಿಕವಾಗಿ ಒಂದಷ್ಟು ನಿರ್ದೇಶನಗಳನ್ನು ಕೊಟ್ಟರು ಕೂಡ ಅದನ್ನ ಪಾಲನೆ ಮಾಡ್ತಾ ಇಲ್ಲ. ಆ ಪಾಲನೆ ಮಾಡದಂತ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರು ಕೂಡ ಬೇಸರ ಆಗಿದ್ದಾರೆ. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ಬೇಸರದ ನುಡಿಗಳನ್ನು ಕೂಡ ಹೊರ ಹಾಕಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾರಂಥದ್ದು. ಅಂತಿಮವಾಗಿ ಇಲ್ಲಿ CM ಸಿದ್ದರಾಮಯ್ಯ ಅವರಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು ಮತ್ತು ಅವರ ಇಬ್ಬರು ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಎಲ್ಲರ ದೃಷ್ಟಿ ಯಾವ ಕಡೆ ಇದೆ ಅಂತಂದು ಹೇಳಿದ್ರೆ ಹೈಕಮಾಂಡ್ ನಿರ್ಧಾರ ಏನು ಅನ್ನೋಂಥದ್ದು. ಆ ಹೈಕಮಾಂಡ್ ನಿರ್ಧಾರ ಡಿಸೆಂಬರ್ 1ರ ಒಳಗಾಗಿಯೇ ಒಂದು ಮಹತ್ವದ ನಿರ್ಧಾರ ಆಗಬಹುದು. ಅದು ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅನ್ನೋಂಥದ್ದನ್ನ ಕಾದು ನೋಡುವಂಥ ತಂತ್ರಗಾರಿಕೆಯನ್ನ ಎರಡೂ ಬಣದವರು ಮಾಡ್ತಾ ಇದ್ದಾರೆ. ಸೇಮ್ ಟೈಮ್ ಜೊತೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಯಾಕಂದರೆ ನಿನ್ನೆ DK ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರು ಭೇಟಿ ಆದರು. ಅದಾದ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಮಧ್ಯಾಹ್ನ ತಮ್ಮ ಬೆಂಬಲಿಗ ಶಾಸಕರ ಜೊತೆಗೆ ಒಂದಷ್ಟು ಲಂಚ್ ಮೀಟಿಂಗ್ ಅನ್ನ ಮಾಡಿದ್ರು. ಮೊದಲ ಸುತ್ತಿನ ಸಭೆ ಆಗಿದೆ, ಮತ್ತೊಂದು ಸುತ್ತಿನ ಸಭೆ ಇವತ್ತು ಸಂಜೆ ಆಗುವಂತ ಸಾಧ್ಯತೆಗಳಿದಾವೆ. ಇದರ ನಡುವೆ DK ಶಿವಕುಮಾರ್ ಅವರ ಪರವಾಗಿ ಹೋಗಿದ್ದಾರೆ ಎಂದು ಹೇಳಲಾದಂತ ಒಂದಷ್ಟು. ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ. ಓಕೆ ಓಕೆ ಹನುಮಂತ, ಈಗ ಇದು ಯಾವ ರೀತಿಯ ಪರಿಣಾಮಕ್ಕೆ ಕಾರಣ ಆಗ್ಬೋದು? ಫುಲ್ ಸ್ಟಾಪ್ ಇಡ್ಬೋದಾ ಈ ಬಣ ಬಡಿದಾಟಕ್ಕೆ, CM ಚೇರ್ ವಿಚಾರಕ್ಕೆ? ಎಲ್ಲರೂ ಹೇಳ್ತಾರೆ ಏನು ಗೊಂದಲ ಇಲ್ಲ, ಏನು ಸಮಸ್ಯೆ ಇಲ್ಲ ಅಂತ. ಆದರೆ ಅವರ ಹೇಳಿಕೆ ಮೇಲೆ ಗೊತ್ತಾಗ್ತಾ ಇದೆ ಗೊಂದಲ ಇದೆ ಅಂತ. ಏನು ಗೊಂದಲ ಇಲ್ಲ ಅಂತಂದ್ರೆ ಇಕ್ಬಾಲ್ ಹುಸೇನ್ ಏನಕ್ಕೆ 200% CM ಆಗೇ ಆಗ್ತಾರೆ ಅಂತ ಹೇಳ್ತಾ ಇದ್ರು. ನಿನ್ನೆ ಮುಖ್ಯಮಂತ್ರಿಗಳು ಗೊಂದಲಕ್ಕೆ ಫುಲ್ ಸ್ಟಾಪ್ ಇಡಬೇಕು ಹೈಕಮಾಂಡ್ ಅಂತ ಯಾಕೆ ಹೇಳ್ತಾ ಇದ್ರು ಗೊಂದಲ ಇಲ್ಲ ಅಂತಂದ್ರೆ? ಇವ್ರು ಏನು ಅನ್ಕೊಂಡಿದ್ದಾರೆ? ಶ್ರೀಪಾದ್, ರಾಜಕಾರಣದಲ್ಲಿ ಯಾವತ್ತೂ 2+2 4 ಆಗ್ಬಿಡಲ್ಲ. ಅದು ಒಮ್ಮೊಮ್ಮೆ 22 ಆಗ್ಬಿಡುತ್ತೆ, ಇಲ್ಲ 4 ಆಗ್ಬಿಡುತ್ತೆ. ತಮ್ಮದೇ ಆದಂಥ ಒಮ್ಮೆ ರಾಜಕೀಯವಾದಂಥ ಲೆಕ್ಕಾಚಾರದಲ್ಲಿ ಶತ್ರುಗಳು ಮಿತ್ರರು ಆಗ್ಬಿಡ್ತಾರೆ, ಮಿತ್ರರು ಶತ್ರುರು ಆಗ್ತಾರೆ. ಎಲ್ಲವೂ ಸಾಧ್ಯ ಇದೆ, ಎಲ್ಲವೂ ಅಸಾಧ್ಯ ಇದೆ. ರಾಜಕಾರಣವೇ ಹಾಗೆ. ಅಂಥದ್ದರಲ್ಲೂ ಈಗ ಬಹಿರಂಗವಾಗಿ ಎಲ್ಲ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲ ಹೈಕಮಾಂಡ್ ಅಂಗಳಕ್ಕೆ ಚೆಲ್ಲಿದ್ದೀವಿ, ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತ. ಆದರೆ ಹೈಕಮಾಂಡ್ಗೆ ಹೋಗಿ ಒಂದಷ್ಟು ಒತ್ತಡ ಹಾಕುವಂಥ ಕೆಲಸವನ್ನು DK ಶಿವಕುಮಾರ್ ಅವರ ಬೆಂಬಲಿಗರು ಮಾಡ್ತಾ ಇರುವಂಥದ್ದು. ಒಂದು, ರಾಹುಲ್ ಗಾಂಧಿ ಅವರಿಗೆ ಅತ್ಯಾಪ್ತರಾಗಿರುವಂತಹ ನಾಯಕರನ್ನ ಭೇಟಿ ಮಾಡಿ ಯಾಕೆ DK ಶಿವಕುಮಾರ್ ಅವರನ್ನ CM ಮಾಡಬೇಕು ಅನ್ನೋಂತಹ ವಿಚಾರಗಳನ್ನ ಮನದಟ್ಟು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇತ್ತ DK ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆದ ನಂತರದಲ್ಲಿ ರಾಜ್ಯದಲ್ಲಿರುವಂತಹ ಹಿರಿಯ ನಾಯಕರು KJ ಜಾರ್ಜ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರೇ ಆಗಿರ್ಬೋದು, ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ನಾಯಕರನ್ನ ಭೇಟಿ ಮಾಡಿ ತಮ್ಮ ಕಸರತ್ತನ್ನ ಮುಂದುವರಿಸಿದ್ದಾರೆ. ಆದ್ರೆ ಅಂತಿಮವಾಗಿ ಈ ಎಲ್ಲ CM ಸಿದ್ದರಾಮಯ್ಯ ಅವರ ಬಣದಲ್ಲೂ ಕೂಡ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಇದೇ ರೀತಿಯಾಗಿ ಮುಂದುವರೆದ್ರೆ ಅದು ಸಹಜವಾಗಿ
ಸಹಜವಾಗಿ ಆಡಳಿತದ ಮೇಲೆ ಪ್ರಭಾವ ಬೀರುತ್ತೆ. ಆಡಳಿತದ ಮೇಲೆ ಪ್ರಭಾವ ಬೀರಿದ್ರೆ ಸಹಜವಾಗಿಯೇ ಸಾರ್ವಜನಿಕರಿಂದನೂ ಕೂಡ ಮುನಿಸನ್ನ ಎದುರಿಸಬೇಕಾಗತ್ತೆ. ಅದು ನೇರವಾಗಿ ಚುನಾವಣೆಯ ಮೇಲೆ ಎಫೆಕ್ಟ್ ಆಗುತ್ತೆ. ಇದನ್ನ ಏನಾದರೂ ಬ್ರೇಕ್ ಹಾಕಲಿಲ್ಲ ಅಂತಂದು ಹೇಳಿದ್ರೆ ಮುಂಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ಮಕಾಡಕ್ಕೆ ಮಲಗುತ್ತೆ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತ ಆಗಿರುವಂಥ ಹಿನ್ನೆಲೆಯಲ್ಲಿ ಮತ್ತೆ ಹೈಕಮಾಂಡು ಕೂಡ ಆಂತರಿಕವಾಗಿ ಒಂದಷ್ಟು ನಿರ್ದೇಶನಗಳನ್ನು ಕೊಟ್ಟರು ಕೂಡ ಅದನ್ನ ಪಾಲನೆ ಮಾಡ್ತಾ ಇಲ್ಲ. ಆ ಪಾಲನೆ ಮಾಡದಂತ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರು ಕೂಡ ಬೇಸರ ಆಗಿದ್ದಾರೆ. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ಬೇಸರದ ನುಡಿಗಳನ್ನು ಕೂಡ ಹೊರ ಹಾಕಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾರಂಥದ್ದು. ಅಂತಿಮವಾಗಿ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಡಿ.ಕೆ ಶಿವಕುಮಾರ್ ಅವರಾಗಿರ್ಬೋದು ಮತ್ತು ಅವರ ಇಬ್ಬರೂ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಎಲ್ಲರ ದೃಷ್ಟಿ ಯಾವ ಕಡೆ ಇದೆ ಅಂತಂದು ಹೇಳಿದ್ರೆ ಹೈಕಮಾಂಡ್ ನಿರ್ಧಾರ ಏನು ಅನ್ನೋಂಥದ್ದು. ಆ ಹೈಕಮಾಂಡ್ ನಿರ್ಧಾರ ಡಿಸೆಂಬರ್ 1ರ ಒಳಗಾಗಿಯೇ ಒಂದು ಮಹತ್ವದ ನಿರ್ಧಾರ ಆಗಬಹುದು. ಅದು ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅನ್ನೋಂಥದ್ದನ್ನ ಕಾದು ನೋಡುವಂಥ ತಂತ್ರಗಾರಿಕೆಯನ್ನ ಎರಡೂ ಬಣದವರು ಮಾಡ್ತಾ ಇದ್ದಾರೆ. ಸೇಮ್ ಟೈಮ್ ಜೊತೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಯಾಕಂದರೆ ನಿನ್ನೆ ಡಿ.ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರು ಭೇಟಿ ಆದರು. ಅದಾದ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಮಧ್ಯಾಹ್ನ ತಮ್ಮ ಬೆಂಬಲಿಗ ಶಾಸಕರ ಜೊತೆಗೆ ಒಂದಷ್ಟು ಲಂಚ್ ಮೀಟಿಂಗ್ ಅನ್ನ ಮಾಡಿದ್ರು. ಮೊದಲ ಸುತ್ತಿನ ಸಭೆ ಆಗಿದೆ. ಮತ್ತೊಂದು ಸುತ್ತಿನ ಸಭೆ ಇವತ್ತು ಸಂಜೆ ಆಗುವಂತ ಸಾಧ್ಯತೆಗಳಿದಾವೆ. ಇದರ ನಡುವೆ ಡಿ.ಕೆ ಶಿವಕುಮಾರ್ ಅವರ ಪರವಾಗಿ ಹೋಗಿದ್ದಾರೆ ಎಂದು ಹೇಳಲಾದಂತ ಒಂದಷ್ಟು. ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ. ಓಕೆ ಹನುಮಂತ, ಈಗ ಇದು ಯಾವ ರೀತಿಯ ಪರಿಣಾಮಕ್ಕೆ ಕಾರಣ ಆಗ್ಬೋದು? ಫುಲ್ ಸ್ಟಾಪ್ ಇಡ್ಬೋದಾ ಈ ಬಣ ಬಡಿದಾಟಕ್ಕೆ, ಸಿಎಂ ಚೇರ್ ವಿಚಾರಕ್ಕೆ? ಎಲ್ಲರೂ ಹೇಳ್ತಾರೆ ಏನು ಗೊಂದಲ ಇಲ್ಲ, ಏನು ಸಮಸ್ಯೆ ಇಲ್ಲ ಅಂತ. ಆದರೆ ಅವರ ಹೇಳಿಕೆ ಮೇಲೆ ಗೊತ್ತಾಗ್ತಾ ಇದೆ ಗೊಂದಲ ಇದೆ ಅಂತ. ಏನು ಗೊಂದಲ ಇಲ್ಲ ಅಂತಂದ್ರೆ ಇಕ್ಬಾಲ್ ಹುಸೇನ್ ಏನಕ್ಕೆ 200% ಸಿಎಂ ಆಗೇ ಆಗ್ತಾರೆ ಅಂತ ಹೇಳ್ತಾ ಇದ್ರು. ನಿನ್ನೆ ಮುಖ್ಯಮಂತ್ರಿಗಳು ಗೊಂದಲಕ್ಕೆ ಫುಲ್ ಸ್ಟಾಪ್ ಇಡಬೇಕು ಹೈಕಮಾಂಡ್ ಅಂತ ಯಾಕೆ ಹೇಳ್ತಾ ಇದ್ರು ಗೊಂದಲ ಇಲ್ಲ ಅಂತಂದ್ರೆ? ಇವ್ರು ಏನು ಅನ್ಕೊಂಡಿದ್ದಾರೆ? ಶ್ರೀಪಾದ್, ರಾಜಕಾರಣದಲ್ಲಿ ಯಾವತ್ತೂ 2+2 4 ಆಗ್ಬಿಡಲ್ಲ. ಅದು ಒಮ್ಮೊಮ್ಮೆ 22 ಆಗ್ಬಿಡುತ್ತೆ, ಇಲ್ಲ 4 ಆಗ್ಬಿಡುತ್ತೆ. ತಮ್ಮದೇ ಆದಂಥ ಒಮ್ಮೆ ರಾಜಕೀಯವಾದಂಥ ಲೆಕ್ಕಾಚಾರದಲ್ಲಿ ಶತ್ರುಗಳು ಮಿತ್ರರು ಆಗ್ಬಿಡ್ತಾರೆ, ಮಿತ್ರರು ಶತ್ರುರು ಆಗ್ತಾರೆ. ಎಲ್ಲವೂ ಸಾಧ್ಯ ಇದೆ, ಎಲ್ಲವೂ ಅಸಾಧ್ಯ ಇದೆ. ರಾಜಕಾರಣವೇ ಹಾಗೆ. ಅಂಥದ್ದರಲ್ಲೂ ಈಗ ಬಹಿರಂಗವಾಗಿ ಎಲ್ಲ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲ ಹೈಕಮಾಂಡ್ ಅಂಗಳಕ್ಕೆ ಚೆಲ್ಲಿದ್ದೀವಿ, ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತ. ಆದರೆ ಹೈಕಮಾಂಡ್ಗೆ ಹೋಗಿ ಒಂದಷ್ಟು ಒತ್ತಡ ಹಾಕುವಂಥ ಕೆಲಸವನ್ನು ಡಿ.ಕೆ ಶಿವಕುಮಾರ್ ಅವರ ಬೆಂಬಲಿಗರು ಮಾಡ್ತಾ ಇರುವಂಥದ್ದು. ಒಂದು, ರಾಹುಲ್ ಗಾಂಧಿ ಅವರಿಗೆ ಅತ್ಯಾಪ್ತರಾಗಿರುವಂತಹ ನಾಯಕರನ್ನ ಭೇಟಿ ಮಾಡಿ ಯಾಕೆ ಡಿ.ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅನ್ನೋಂತಹ ವಿಚಾರಗಳನ್ನ ಮನದಟ್ಟು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇತ್ತ ಡಿ.ಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆದ ನಂತರದಲ್ಲಿ ರಾಜ್ಯದಲ್ಲಿರುವಂತಹ ಹಿರಿಯ ನಾಯಕರು ಕೆ.ಜೆ. ಜಾರ್ಜ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರೇ ಆಗಿರ್ಬೋದು, ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ನಾಯಕರನ್ನ ಭೇಟಿ ಮಾಡಿ ತಮ್ಮ ಕಸರತ್ತನ್ನ ಮುಂದುವರಿಸಿದ್ದಾರೆ. ಆದರೆ ಅಂತಿಮವಾಗಿ ಈ ಎಲ್ಲ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲೂ ಕೂಡ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಇದೇ ರೀತಿಯಾಗಿ ಮುಂದುವರೆದ್ರೆ ಅದು ಸಹಜವಾಗಿ ಆಡಳಿತದ ಮೇಲೆ ಪ್ರಭಾವ ಬೀರುತ್ತೆ. ಆಡಳಿತದ ಮೇಲೆ ಪ್ರಭಾವ ಬೀರಿದ್ರೆ ಸಹಜವಾಗಿಯೇ ಸಾರ್ವಜನಿಕರಿಂದನೂ ಕೂಡ ಮುನಿಸನ್ನ ಎದುರಿಸಬೇಕಾಗತ್ತೆ. ಅದು ನೇರವಾಗಿ ಚುನಾವಣೆಯ ಮೇಲೆ ಎಫೆಕ್ಟ್ ಆಗುತ್ತೆ. ಇದನ್ನ ಏನಾದರೂ ಬ್ರೇಕ್ ಹಾಕಲಿಲ್ಲ ಅಂತಂದು ಹೇಳಿದ್ರೆ ಮುಂಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ಮಕಾಡಕ್ಕೆ ಮಲಗುತ್ತೆ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತ ಆಗಿರುವಂಥ ಹಿನ್ನೆಲೆಯಲ್ಲಿ ಮತ್ತೆ ಹೈಕಮಾಂಡು ಕೂಡ ಆಂತರಿಕವಾಗಿ ಒಂದಷ್ಟು ನಿರ್ದೇಶನಗಳನ್ನು ಕೊಟ್ಟರು ಕೂಡ ಅದನ್ನ ಪಾಲನೆ ಮಾಡ್ತಾ ಇಲ್ಲ. ಆ ಪಾಲನೆ ಮಾಡದಂತ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರು ಕೂಡ ಬೇಸರ ಆಗಿದ್ದಾರೆ. ಸ್ವತಃ